ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ, ಈ ದೃಶ್ಯಾವಳಿಗಳನ್ನು ನೋಡ್ರಿ. ಇರಾನ್ ಖುಷಿಯಿಂದ ಕುಣಿದಾಡ್ತಾ ಇದೆ. ಯುದ್ಧ ಗೆಲ್ಲುವುದಕ್ಕಿಂತಲೂ ತಮ್ಮ ಸಭ್ಯತೆ ಸಂಸ್ಕೃತಿಯನ್ನು ಉಳಿಸಿಕೊಂಡಿದ್ದಕ್ಕಾಗಿ. ಯಾಕಂದರೆ ಟ್ರಂಪ್ ಸಾಹೇಬರು ಇರಾನನ್ನು ಧ್ವಂಸ ಮಾಡ್ತೀನಿ ಅನ್ನುವಂಥ ನಿರ್ಧಾರ ಮಾಡಿದರು. ಅದರ ಕೊನೆಗೆ ಗೆದ್ದಿದ್ದು ಯಾವುದು? ಸಂಸ್ಕೃತಿ, ಮಾನವೀಯತೆ ಜೊತೆಗೆ ನಾಗರಿಕತೆ ಅನ್ನುವಂಥದ್ದು. ಯಾಕಂದರೆ ಇತಿಹಾಸದಲ್ಲಿ ಇರಾನನ್ನು ಸ್ವತಃ ಅಲೆಕ್ಸಾಂಡರ್ನಿಂದ ಗೆಲ್ಲಲಿಕ್ಕಾಗಿರಲಿಲ್ಲ. ಇಡೀ ಸುಟ್ಟಿದ್ದರು. ಮಂಗೋಲಿಯನ್ ದಾಳಿ ಮಾಡಿದರು, ನಾಶ ಆಗಿರಲಿಲ್ಲ. ಇವತ್ತು ಟ್ರಂಪ್ ತಮ್ಮ ಅಮೆರಿಕೆ ಮತ್ತು ಇಸ್ರೇಲ್ ಜೊತೆಗೂಡಿ ದಾಳಿ ಮಾಡಿದರು. ಇವತ್ತಿಗೂ ಅದು ತನ್ನ ಗೆಲುವನ್ನು ವ್ಯಕ್ತಪಡಿಸಿತು, ನಾಶ ಆಗಲಿಲ್ಲ. ಇದರರ್ಥ ಯಾವುದೇ ನಾಗರಿಕತೆಯನ್ನು ನಾವು ಧ್ವಂಸ ಮಾಡ್ತೀವಿ, ನಾಶ ಮಾಡ್ತೀವಿ ಅನ್ನುವಂಥದ್ದು ಅದು ಅಸಭ್ಯತೆಯ ಪರಮಾವಧಿ. ಈ ಮಾತನ್ನು ಆಡಿದ್ದಕ್ಕಾಗಿ ಇವತ್ತು ಸೋಲುವಂಥ ಪ್ರಸಂಗ ಬಂತ ಅನ್ನುವಂಥದ್ದು. ಯಾಕಂದರೆ ಇಡೀ ವಿಶ್ವ ಅಮೇರಿಕೆಯನ್ನು ದೂರೀಕರಿಸ್ತಾ ಹೊರಟು. ಇದು ಯಾವುದಪ್ಪ ನ್ಯಾಯ? ಇಡೀ ಇರಾನನ್ನು ಧ್ವಂಸ ಮಾಡಿ ಬಾಂಬ್ ಹಾಕಿ ಖುಲ್ಲಾ ಮಾಡೋದು, ಅಥವಾ ಅದರಲ್ಲೂ ಆಟೋಮ್ ಬಾಂಬ್ ಆಗಿರ್ಬೋದು, ನ್ಯೂಕ್ಲಿಯರ್